ಇಲ್ಲಿ ಬಂದಿರುವಂತ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಹಾಗೂ ಎಲ್ಲ ಮಹಿಳಾ ಮಹಿಳೆಯರಿಗೆ, ಯಾಕಂದ್ರೆ ಈ ಮಹಿಳೆಯರಿಗೆ ಇದೊಂದು ಪವಿತ್ರವಾದ ಸ್ಥಳ. ಈ ಶಿವನ ಸನ್ನಿಧಿಯಲ್ಲಿ ನಿಮ್ಮ ಮುದ್ದಿನ ಮಗನಾದ ಆದಿನಾರಾಯಣವರು ಅರಿಶಿನ ಕುಂಕುಮ ಬಳೆ ಕೊಟ್ಟು ನಿಮ್ಮ ಆಶೀರ್ವಾದ ಪಡೆಯಕ್ಕೆ ಈ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಈ ಸನ್ನಿಧಿ ಅಂತ ದೇವಸ್ಥಾನ, ಆ ದೇವಸ್ಥಾನದಲ್ಲಿ ನಿಮ್ಮ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸುತ್ತ ಏನಿಲ್ಲಿ ಬಂದಿರುವಂತ ನೀವೆಲ್ಲ ನೆಕ್ಸ್ಟು ಇವಾಗ ನಿಮಗೆ ಯಾರೇ ಬಂದಿಲ್ಲ ಎಲ್ಲರಿಗೂ ಅಚ್ಚುಕಟ್ಟಾಗಿ ಒಂದು ಯೂನಿಫಾರ್ಮ್ ಅಂತ ಒಂದು ಬಟ್ಟೆ ಕೊಡ್ತಾರೆ. ಅದು ನೂಕು ಏನು ಬೇಕಾಗಿಲ್ಲ, ಎಲ್ಲ ನೀವು ನಮ್ಮವರು, ಇದು ನಮ್ಮ ಪ್ರೋಗ್ರಾಮ್, ನಿಮ್ಮದೇ ಪ್ರೋಗ್ರಾಮ್, ಅಚ್ಚುಕಟ್ಟಾಗಿ ತಗೊಂಡೋಗಿ. ಸೀರೆ ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಇಲ್ಲಿ ಅವರು ಗೌರವವಾಗಿ ಕೊಡ್ತಾ ಇದ್ದಾರೆ. ಅದನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ಊರಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ, ಬಂಧುಗಳಿಗೆ, ಹಾಗಾಗಿ ಇಲ್ಲಿ ಜಾತಿ ಇಲ್ಲ, ಒಂದೇ ಜಾತಿ ಹೆಣ್ಮಕ್ಳು. ಇದೆಲ್ಲ ಒಗ್ಗಟ್ಟಾಗಿ ಮನೆ ಊರಲ್ಲಿ ಕೂತ್ಕೊಂಡು ನಾದೇ ಶಕ್ತಿ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಕೊಟ್ಟಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ ತಮ್ಮದೇ ಸಾಧ್ಯ ಆಗತ್ತೆ. ಯಾಕಂದ್ರೆ ಇಂಡಿಯಾದಲ್ಲಿ ಎಲ್ಲೂ ಕೊಟ್ಟಿಲ್ಲ, ಕರ್ನಾಟಕದಲ್ಲಿ ಕೊಟ್ಟಿದ್ದ ನಾದೇ ಶಕ್ತಿ ನಿಮ್ಗೋಸ್ಕರ ಮಾಡಿರುವಂಥ ಶಕ್ತಿ ಅದು. ಲಾಸ್ಟ್ ಟೈಮ್ ಏನು ಆಗಿದೆ ಅದೆಲ್ಲ ಬೇಕಾಗಿಲ್ಲ, ಅದು ಹಳೆ ಕತೆ. ಮುಂಬರುವ ದಿನಗಳಲ್ಲಿ ನಿಮ್ಗೆ ಗೌರವ ಕೊಟ್ಟಿರುವಂಥ ಕಾಂಗ್ರೆಸ್ ಪಕ್ಷವನ್ನ ನೀವು ಗೌರವವಾಗಿ ಅದಕ್ಕೆ ಒಂದು ನ್ಯಾಯ ಕೊಟ್ರೆ ನೆಕ್ಸ್ಟ್ ಬರುವಂಥ ಎಲ್ಲ ಎಲೆಕ್ಷನ್ಸ್ ಅಲ್ಲೂ ನೀವು ಚೆನ್ನಾಗಾಗ್ತೀರಾ. ನಿಮ್ಮನ್ನೊಮ್ಮೆ ಬಿಫಾರ್ಮ್ ಕೊಟ್ಟಿರುವಂಥ ನಿಮ್ಮ ಮಕ್ಕಳು, ಇಲ್ಲ ನಿಮ್ಮ ತಮ್ಮ, ಅಣ್ಣ, ಮಗ, ಅಪ್ಪ ಯಾರೋ ಆಗ್ತಾರೆ, ಅವರಿಗೂ ಅನುಕೂಲ ಕೊಟ್ಟಂಗೆ ಆಗುತ್ತೆ. ಹಂಗಾಗಿ ಏನಿವತ್ತು ಈ ಸನ್ನಿಧಿಯಲ್ಲಿ ನಾವು ನಿಮಗೆಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಕಾರ್ಯಕ್ರಮವನ್ನು ಮುಂಬೈ ಇನ್ನೊಂದು 10 ಗಂಟೆ 1 ಗಂಟೆ ಮುಗಿಸ್ತಾರೆ, ಎಲ್ಲ ಕಂಪ್ಲೀಟ್ ಆಗಿ. ಅವತ್ತು ಹೆಂಗಿರ್ಬೇಕಂದ್ರೆ ಸಾವಿರಾರು ಜನ ಮಧ್ಯದಲ್ಲಿ ನೀವೇ ಸಪ್ರೇಟಾಗಿ ನಿಮಗೆ ಒಂದು ಯೂನಿಫಾರ್ಮ್ ಇರ್ತದೆ. ಏನಕ್ಕೆ ಅವಾಗ ನೀವೇ ಆ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಲೀಡರ್ಸ್ ಅದಕ್ಕೆ ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕಂತ ನಮ್ಮ ನಾಯಕರಿಂದ ಮಾತಾಡ್ತಾರೆ ಮುಂದಕ್ಕೆ. ಹಂಗಾಗಿ ಈ ಕಾರ್ಯಕ್ರಮ ನಿಮ್ಮದು, ಹೆಚ್ಚು ಕಮ್ಮಿ ಮಾಡಿದ್ರು ನಿಮ್ದೇನೆ, ಚೆನ್ನಾಗಿ ಮಾಡಿದ್ರು ಆ ಘನತೆ ನಿಮ್ಗೆ ಹೋಗುತ್ತೆ. ಯಾಕಂದ್ರೆ ನಾವೆಲ್ಲ ಇದ್ದೀವಿ, ಬಟ್ ನಾವೆಲ್ಲ ಸುಮ್ಮನೆ ನಿಮ್ಮನ್ನ ಕಳ್ಸಕ್ಕೆ ಈ ಕಾರ್ಯಕ್ರಮ ನೋಡಕ್ಕೆ ಮಾತ್ರ ನಾವು ಬಂದಿದ್ದೀವಿ. ಎಂಟೈರ್ ಈ ಕಾರ್ಯಕ್ರಮ ಆಯೋಜಿಸೋದು ಹೆಣ್ಮಕ್ಳಿಗೋಸ್ಕರ. ಅದನ್ನ ಬಳಸ್ಕೊಂಡು ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ನಮ್ಗೆ ಅವಾಗ ನಮ್ಮಳಿಗೆ ಹೇಳ್ತಾ ಇದ್ರು ಎಲ್ಲ ಲೋಕಲ್ ಎಲೆಕ್ಷನ್ಸ್ ಅಂತ, ಅದಕ್ಕೆಲ್ಲ ಒತ್ತು ಕೊಟ್ಟು ಕಾಂಗ್ರೆಸ್ ಬಗ್ಗೆ ಊರುಗಳಲ್ಲಿ ಪ್ರಚಾರ ಮಾಡಿ ನಿಮ್ಮ ಮಗನಾದ ಆದಿನಾರಾಯಣವರಿಗೆ ಆಶೀರ್ವಾದ ಮಾಡಬೇಕಂತ ಆ ದೈವ ಸನ್ನಿಧಿಯಲ್ಲಿ ನಾನು ನಿಮ್ಮನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಶಿವಣ್ಣ ಅವರಿಗೆ ಧನ್ಯವಾದಗಳು. ಈಗ